ನಮಸ್ಕಾರ. ಜೀನಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಇಂದು ಭಾರತೀಯರೆಲ್ಲರೂ ಹೆಮ್ಮೆ ಪಡುವ ದಿನವಾಗಿದೆ. ಪಹಲ್ಗಾಮ್ನಲ್ಲಿ ಮುಗ್ಧ ಜೀವಿಗಳ ಬಲಿ ಪಡೆದವರ ವಿರುದ್ಧ ಭಾರತ ತನ್ನ ಪ್ರತಿಕಾರವನ್ನು ಆರಂಭಿಸಿದೆ. ಮಂಗಳವಾರ ಮಧ್ಯರಾತ್ರಿ 1:05 ಉಗ್ರರ ನೆಲೆಗಳ ಮೇಲೆ ಭಾರತೀಯ ವಾಯುಸೇನೆ ದಾಳಿ ನಡೆಸಿದೆ. ಈ ದಾಳಿಗೆ ಆಪರೇಷನ್ ಸಿಂಧೂರ ಎಂದು ಹೆಸರಿಸಲಾಗಿದೆ. ಪಾಕಿಸ್ತಾನ ಹಾಗೂ ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದ 9 ಕಡೆ ವಾಯುಸೇನೆ ಮಿಸೈಲ್ ಮೂಲಕ ದಾಳಿ ನಡೆಸಿದೆ. ಸಾರ್ವಜನಿಕರ ಜೀವಗಳಿಗೆ ಹಾನಿ ಮಾಡಿಲ್ಲ, ಪಾಕಿಸ್ತಾನದ ಸೇನೆಯ ಮೇಲೆ ದಾಳಿ ಮಾಡಿಲ್ಲ ಎಂದು ಭಾರತ ಸ್ಪಷ್ಟೀಕರಣ ನೀಡಿದೆ. ಇದು ಸ್ವಯಂ ರಕ್ಷಣಾ ತಂತ್ರ ಎಂದು ಹೇಳಿರುವ ಭಾರತ, ಆಪರೇಷನ್ ಸಿಂಧೂರ ಭಾರತೀಯರ ನಾರಿಯರ ಸಿಂಧೂರ ಅಳಿಸುವುದಕ್ಕೆ ಪ್ರತೀಕಾರದ ಆಪರೇಷನ್ ಆಗಿದೆ ಎಂದು ತಿಳಿಸಿದೆ. ಮುಗ್ಧ ಪ್ರವಾಸಿಗರನ್ನು ಬಲಿ ತೆಗೆದುಕೊಂಡ ಉಗ್ರರನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಪ್ರಧಾನಿ ಮೋದಿ ಖಡಕ್ ಆಗಿ ಹೇಳಿದ್ದರು. ಉಗ್ರರನ್ನು ಹಾಗೂ ಉಗ್ರರಿಗೆ ರಕ್ಷಣೆ ನೀಡುತ್ತಿರುವವರಿಗೆ ತಕ್ಕ ಪಾಠ ಕಲಿಸುವುದಾಗಿ ಅವರು ಶಪಥ ಮಾಡಿದ್ದರು. ಅದರಂತೆ ಏಪ್ರಿಲ್ 22ರಿಂದ ನಿನ್ನೆಯವರೆಗೂ ಸರಣಿ ಸಭೆಗಳನ್ನು ನಡೆಸಿದ ಪ್ರಧಾನಿಯವರು ಸೇನೆಯ 3 ಮುಖ್ಯಸ್ಥರೊಂದಿಗೆ ದೀರ್ಘವಾದ ಚರ್ಚೆ ನಡೆಸಿದರು. ಸೇನೆಯ ಪ್ರತಿ ಮುಖ್ಯಸ್ಥರೊಂದಿಗೆ ಪ್ರತ್ಯೇಕವಾದ ಮೀಟಿಂಗ್ ನಡೆಸಿದ್ದರು. ಸೇನಾ ಕಾರ್ಯಾಚರಣೆಯನ್ನು ನಡೆಸಲು ಭಾರತೀಯ ಸೇನೆಗೆ ಫುಲ್ ಪವರ್ ಹಾಗೂ ಸ್ವಾತಂತ್ರ್ಯ ನೀಡಿದ್ದರು ಮೋದಿ. ದಾಳಿಯನ್ನು ಯಾವಾಗ ನಡೆಸಬೇಕು, ಹೇಗೆ ನಡೆಸಬೇಕು, ಎಲ್ಲಿ ನಡೆಸಬೇಕು ಎನ್ನುವುದನ್ನು ತೀರ್ಮಾನಿಸಲು ಭಾರತೀಯ ಸೇನಾ ಮುಖ್ಯಸ್ಥರಿಗೆ ಕಂಪ್ಲೀಟ್ ಫ್ರೀಡಂ ನೀಡಿದ್ದರು ಪ್ರಧಾನಿಯವರು. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ದಾಳಿಯ ಪ್ರತೀಕಾರದ ಕಾರ್ಯಾಚರಣೆಗೆ ಹೆಸರನ್ನು ಸ್ವತಃ ಮೋದಿಯವರೇ ಸೂಚಿಸಿದ್ದರು. ಆಪರೇಷನ್ ಸಿಂಧೂರ ಸ್ವತಃ ಪ್ರಧಾನಿ ಮೋದಿಯವರೇ ಸೂಚಿಸಿದ ಹೆಸರು. ಭಾರತೀಯ ನಾರಿಯರ ಸಿಂಧೂರ ಅಳಿಸಿದ ರಕ್ಕಸರ ದಮನಕ್ಕೆ ಸಿಂಧೂರದ ಹೆಸರನ್ನೇ ಇಡಬೇಕೆಂದು ಪ್ರಧಾನಿ ಮೋದಿಯವರು ತೀರ್ಮಾನಿಸಿದ್ದರು. ಅದರಂತೆಯೇ ಮಂಗಳವಾರ ಮಧ್ಯರಾತ್ರಿ ಆಪರೇಷನ್ ಸಿಂಧೂರ ಕಾರ್ಯಪ್ರವೃತ್ತವಾಗಿದೆ. ಮಂಗಳವಾರ ಮಧ್ಯರಾತ್ರಿ 1 ಭಾರತೀಯ ಸೇನೆ ನಡೆಸಿದ ಮಿಸೈಲ್ ಅಟ್ಯಾಕ್ ಬಗ್ಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅನ್ನು ಇಂದು ಬೆಳಗ್ಗೆ 10 ಸುದ್ದಿಗೋಷ್ಠಿಯ ಮೂಲಕ ನೀಡಲಾಯಿತು. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ದಾಳಿಯನ್ನು ಯಾಕಾಗಿ ಮಾಡಲಾಯಿತು ಎಂಬುದನ್ನು ವಿವರಿಸಿದರು. ಪಾಕಿಸ್ತಾನ ಭಯೋತ್ಪಾದನೆಗೆ ಬೆನ್ನೆಲುಬಾಗಿ ನಿಂತಿದೆ ಎಂಬುದನ್ನು ಭಾರತ ಗ್ರಹಿಸಿದೆ ಎಂದು ತಿಳಿಸಿದ ವಿಕ್ರಮ್ ಮಿಸ್ರಿ ಅವರು, ಪಹಲ್ಗಾಮ್ ಪ್ರಕರಣವನ್ನು ಸಂಪೂರ್ಣವಾಗಿ ಇನ್ವೆಸ್ಟಿಗೇಟ್ ಮಾಡಲಾಗಿದೆ. ಪಹಲ್ಗಾಮ್ ದಾಳಿಗೆ ಕಾರಣರಾದವರ ಬಗ್ಗೆ ಭಾರತದ ಬಳಿ ಪುರಾವೆಗಳಿವೆ ಎಂದು ಹೇಳಿದರು. ಆಪರೇಷನ್ ಸಿಂಧೂರವನ್ನು ಭಾರತೀಯ ಸಶಸ್ತ್ರ ಪಡೆಗಳು ಯಶಸ್ವಿಯಾಗಿ ನಡೆಸಿದೆ ಎಂದು ಕರ್ನಲ್ ಸೋಫಿಯಾ ಕುರೇಶಿ ಹಾಗೂ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಹೇಳಿದ್ದಾರೆ. ಆಪರೇಷನ್ ಸಿಂಧೂರದ ಬಗ್ಗೆ ವಿಡಿಯೋ ದಾಖಲೆಗಳೊಂದಿಗೆ ಅವರು ಮಾಹಿತಿ ನೀಡಿದರು. 9 ಉಗ್ರರ ನೆಲೆಯನ್ನು ಧ್ವಂಸಗೊಳಿಸಲಾಗಿದೆ. ಉಗ್ರರ ತರಬೇತಿಗಾಗಿ ಹಾಗೂ ಉಗ್ರರ ಆಯ್ಕೆಗಾಗಿ ಇದ್ದ ಟೆರರ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಛಿದ್ರಗೊಳಿಸಲಾಗಿದೆ ಎಂದು ಅವರು ಹೇಳಿದರು. ಈ ಟೆರರ್ ಇನ್ಫ್ರಾಸ್ಟ್ರಕ್ಚರ್ಗಳು ಪಾಕಿಸ್ತಾನದಲ್ಲಿ ಹಾಗೂ ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇದ್ದವು ಎಂದು ಸೋಫಿಯಾ ಕುರೇಶಿ ಹಾಗೂ ವ್ಯೋಮಿಕಾ ಸಿಂಗ್ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ ಸೇನೆಯ ಕಾರ್ಯಾಚರಣೆ ದೇಶವಾಸಿಗಳಲ್ಲಿ ಸಂಭ್ರಮ ಮೂಡಿಸಿದೆ. ಪ್ರಧಾನಿ ಮೋದಿ, ಭಾರತೀಯ ಸೇನೆ ಹಾಗೂ ಗೃಹ ಇಲಾಖೆಗೆ ಸಾರ್ವಜನಿಕರಿಂದ ಅಭಿನಂದನೆಯ ಮಹಾಪೂರ ಹರಿದು ಬರುತ್ತಿದೆ. ರಾಜಕೀಯ ಧುರೀಣರು ಹಾಗೂ ವಿವಿಧ ಕ್ಷೇತ್ರಗಳ ಗಣ್ಯರು ಸಹ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ದೇಶದ ಹಲವು ಕಡೆ ಆಪರೇಷನ್ ಸಿಂಧೂರದ ವಿಜಯೋತ್ಸವವನ್ನು ಆಚರಿಸಲಾಯಿತು. नरेंद्र मोदी जिंदाबाद 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 भारतीय सेना जिंदाबाद 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 भारतीय सेना जिंदाबाद 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 जय श्री राम भारतीय सेना जिंदाबाद 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 भारतीय सेना. ಇದು ಈ ದಿನದ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್. ನಮಸ್ಕಾರ. ಇನ್ನಷ್ಟು ಬಿಸಿ ಬಿಸಿ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜೀನಿ ನ್ಯೂಸ್. ಇದು ರೀಲ್ ಅಲ್ಲ, ರಿಯಲ್ ನ್ಯೂಸ್. ಯಾರಿಗೂ ಹೆದರದ, ಯಾರಿಗೂ ಹೆದರಿಸದ ರಿಯಲ್ ನ್ಯೂಸ್, ಜೀನಿ ನ್ಯೂಸ್.